ಆಘಾತಕಾರಿ ಘಟನೆಯೊಂದರಲ್ಲಿ ಪಂಜಾಬ್ ಪೊಲೀಸ್ ಕಾನ್ಸ್ಟೇಬಲ್ ಅಮನ್ದೀಪ್ ಕೌರ್ ಅವರನ್ನ ಗುರುವಾರ ಹೆರಾಯಿನ್ ಕಳ್ಳಸಾಗಣೆ ಮಾಡಿದ್ದಕ್ಕಾಗಿ ಬಂಧಿಸಲಾಯಿತು. ಬಠಿಂಡಾದ ಬಾದಲ್ ರಸ್ತೆಯಲ್ಲಿ ಬಂಧನ ನಡೆದಿದ್ದು ವರ್ಧಮಾನ್ ಪೊಲೀಸರು ಮತ್ತು ಮಾದಕ ದ್ರವ್ಯ ವಿರೋಧಿ ಕಾರ್ಯಪಡೆಯ ಜಂಟಿ ತಂಡವು ಅವರ ಕಪ್ಪು ಬಣ್ಣದ ಥಾರ್ ಜೀಪ್ ಅನ್ನ ತಡೆದಿದೆ. ಸದಾ ಇನ್ಸ್ಟಾಗ್ರಾಂನಲ್ಲಿ ಸಕ್ರಿಯಳಾಗಿ ಹೆಸರುವಾಸಿಯಾಗಿರುವ ಅಮನ್ದೀಪ್ ಕೌರ್ ಪೊಲೀಸ್ ಚೆಕ್ ಪಾಯಿಂಟ್ ಅನ್ನ ನೋಡಿದಾಗ ತಪ್ಪಿಸಿಕೊಳ್ಳಲು ಪ್ರಯತ್ನಿಸಿದ್ದಾರೆ ಅಂತ ವರದಿಯಾಗಿದೆ. ಆದರೆ ಅಧಿಕಾರಿಗಳ ಪ್ರಕಾರ ಅವರು ತಮ್ಮ ಕಾರಿನಿಂದ ಹಾರಿ ಓಡಲು ಪ್ರಯತ್ನಿಸಿದರು ಎಂದು ಮೂಲಗಳು ತಿಳಿಸಿವೆ. ಮಹಿಳಾ ಕಾನ್ಸ್ಟೇಬಲ್ಗಳು ಸೇರಿದಂತೆ ಪೊಲೀಸ್ ಅಧಿಕಾರಿಗಳು ಬೇಗನೆ ಅವರನ್ನ ಹಿಡಿದ್ರು. ಈ ವೇಳೆ ಬಂಧನದ ಸಮಯದಲ್ಲೇ ಅವರು ಪೊಲೀಸರಿಗೆ ಬೆದರಿಕೆ ಹಾಕಿದ್ದಾರೆ. ಅಮನ್ದೀಪ್ ಕೌರ್ ಚಕ್ ಫತೆ ಸಿಂಗ್ವಾಲಾ ಗ್ರಾಮದವರಾಗಿದ್ದು ಮಾನ್ಸಾದಿಂದ ವರ್ಗಾವಣೆಯಾದ ನಂತರ ಬಠಿಂಡಾ ಪೊಲೀಸ್ ಲೈನ್ಸ್ನಲ್ಲಿ ಕೆಲಸ ಮಾಡ್ತಾ ಇದ್ರು. ಅವರು ಹರಿಯಾಣದ ಸಿರ್ಸಾದಲ್ಲಿ ಡ್ರಗ್ಸ್ ಸರಬರಾಜು ಮಾಡುತ್ತಿದ್ರು ಮತ್ತು ಸ್ವತಃ ಬಳಕೆದಾರರಾಗಿರಬಹುದು ಅಂತ ಪೊಲೀಸರು ಶಂಕಿಸಿದ್ದಾರೆ. ಆದರೆ ತನಿಖೆಯ ಭಾಗವಾಗಿ ಅವರು ಡೋಪ್ ಪರೀಕ್ಷೆಗೆ ಒಳಗಾಗಲಿದ್ದಾರೆ ಹಾಗೂ ಹೆಚ್ಚಿನ ವಿಚಾರಣೆಗಾಗಿ ಅಧಿಕಾರಿಗಳು ಈಗ ಅವರನ್ನ ಪೊಲೀಸ್ ಕಸ್ಟಡಿಗೆ ತೆಗೆದುಕೊಂಡಿದ್ದಾರೆ. ಕೆಲವು ಅಧಿಕಾರಿಗಳಿಂದ ಮಾದಕ ವಸ್ತು ಕಳ್ಳಸಾಗಣೆ ಬಗ್ಗೆ ಪೊಲೀಸರು ದೂರುಗಳನ್ನು ಸ್ವೀಕರಿಸುತ್ತಿದ್ದಾರೆ ಅಂತ ಡಿಎಸ್ಪಿ ಸಿಟಿ 1 ಹರ್ಬನ್ಸ್ ಸಿಂಗ್ ದೃಢಪಡಿಸಿದ್ರು. ಅಮನ್ದೀಪ್ ಅವರ ಹೆಸರು ಮತ್ತು ಐಷಾರಾಮಿ ಜೀವನ ಶೈಲಿ ಮತ್ತು ದೂರುಗಳಲ್ಲಿನ ವಿವರಣೆಗೆ ಹೊಂದಿಕೆಯಾಗುವಂತೆ ಈಗ ಅವರ ಕಪ್ಪು ಥಾರ್ ಜೀಪ್ ಅನ್ನ ವಶಪಡಿಸಿಕೊಂಡಿದ್ದಾರೆ. ಈಗ ಅಮನ್ದೀಪ್ ವಿರುದ್ಧ ಕೆನಾಲ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ತನಿಖೆ ನಡೀತಾ ಇದೆ. ಇನ್ಸ್ಟಾಗ್ರಾಂನಲ್ಲಿ ಸಕ್ರಿಯವಾಗಿರುವ ಅಮನ್ದೀಪ್ ಕೌರ್ ಅವರು ಸಾಮಾಜಿಕ ಮಾಧ್ಯಮದಲ್ಲಿ ವಿಶೇಷವಾಗಿ ಇನ್ಸ್ಟಾಗ್ರಾಂನಲ್ಲಿ ಸಾಕಷ್ಟು ಜನಪ್ರಿಯರಾಗಿದ್ದಾರೆ. ಈಗ ಅವರ ಬಂಧನದ ಸಮಯದಲ್ಲಿ ಸುಮಾರು 30,000 ಅನುಯಾಯಿಗಳನ್ನ ಹೊಂದಿದ್ರು. ಅವರು ಆಗಾಗ್ಗೆ ತಮ್ಮ ಪೊಲೀಸ್ ಸಮವಸ್ತ್ರದಲ್ಲಿ ರೀಲ್ಸ್ಗಳನ್ನ ಪೋಸ್ಟ್ ಮಾಡ್ತಾ ಇದ್ರು. ಪಂಜಾಬಿ ಹಾಡುಗಳಿಗೆ ನೃತ್ಯ ಮಾಡ್ತಾ ಇದ್ರು. ಕಾನೂನು ಬಾಹಿರ ಚಟುವಟಿಕೆಗಳಲ್ಲಿ ಅವರು ಭಾಗಿಯಾಗಿದ್ದಾರೆಂದು ತಿಳಿದಿಲ್ಲದಿದ್ರು ಅನೇಕ ಜನರು ಅವರ ಆನ್ಲೈನ್ ಉಪಸ್ಥಿತಿಯನ್ನ ಮೆಚ್ಚಿದ್ರು. ಇಲಾಖೆಯಲ್ಲಿ ಅವರನ್ನು ಮೇರಿ ಜಾನ್ ಎಂದು ಅಡ್ಡ ಹೆಸರು ಇಡಲಾಗಿತ್ತು ಮತ್ತು ಹಿಂದಿನ ವಿವಾದಗಳಿಗೂ ಸಂಬಂಧ ಹೊಂದಿದ್ದರು ಅಂತ ವರದಿಯಾಗಿದೆ. ನ್ಯೂಸ್ ಡೆಸ್ಕ್, ವಿ2 ನ್ಯೂಸ್, ಬೆಂಗಳೂರು.